day 4, whatever it may be. I hold it. So we're at the ticket. We're at the ticket counter. Holy shit! Why? For so this is the whole table. I'm just showing it to you guys. No one can hear you. Okay, so it's very loud right now. That's eye hole, am I right? That wasn't funny. I'm weird. Okay, bye. Okay, yeah, I'm back. So let's see. Oh, I'm so sorry for that audio. The table of the prices and all will be voice overed. Look at that architecture, and guess what? This whole thing right here, you see, it's like curved and all. That has all been made from one single. So you see this? Imagine this, the size of that in a cube, cut down from top to bottom or whatever from the front. It's so crazy. Hello. Cloud. Come. Yes. Okay, so this is the tour. We got the tour guide, whatever stuff. Doesn't look so smart on walking in a garden, but just like that. Durga temple. This was a temple. You know what? Let me just take a picture of that. There. Yeah, I took so we can read in the. Holy, you can tell this was made from a big rock. Pick it up, Anas. Come. Ha. Uncle is gonna tell us about this place, okay? ಇಂಗ್ಲಿಷ್ ಅಂತ ಕನ್ನಡ ಸ್ವಲ್ಪ ಇಂಗ್ಲಿಷ್. ತಾವು ನೋಡುವ ಈ ಸ್ಥಳದ ಹೆಸರೇ ಐಹೊಳೆ ಸರ್. ಐಹೊಳೆ ಪಟ್ಟದಕಲ್ಲು ಬಾದಾಮಿ ಬಿಲ್ಟ್ ಬೈ ಚಾಲುಕ್ಯ, ಕಟ್ಟಿರ್ತಕ್ಕಂಥವ್ರು ಚಾಲುಕ್ಯರ ಸಮಯ 5 ರಿಂದ 8ನೇ ಶತಮಾನ ಸರ್. 5 ರಿಂದ 8ನೇ ಶತಮಾನ ಅಥವಾ 5 to 8th century AD. At the time, 2 emperors was very important in South India. One was Pallava, Tamil Nadu, Kanchipuram, Mahabalipuram architecture places. ಎರಡನೇದು ಚಾಲುಕ್ಯ in Karnataka, ಐಹೊಳೆ ಪಟ್ಟದಕಲ್ ಬಾದಾಮಿ. Chalukya built by 3 places, Pallava built by 2 places. Together same time, lot of fightings together. Sometimes Chalukyan kings win in the battle, sometimes Pallavas also. ಯಾವಾಗ ಚಾಲುಕ್ಯರು ಗೆದ್ರು ಪಲ್ಲವರ ಶಿಲ್ಪಿಗಳು ಆರ್ಕಿಟೆಕ್ಟ್ ವರ್ಕ್ ಮಾಡಿದ್ದಾರೆ ಐಹೊಳೆ ಪಟ್ಟದಕಲ್ಲು ಬಾದಾಮಿಯಲ್ಲಿ. ಯಾವಾಗ ಚಾಲುಕ್ಯರು ಸೋತರು ಇವರು ಶಿಲ್ಪಿಗಳು ಕೂಡ ಸಮ್ಟೈಮ್ಸ್ ವರ್ಕಿಂಗ್ ಇನ್ ತಮಿಳ್ನಾಡು. ಇವತ್ತು ಅವರು ಬರೆಸಿರ್ತಕ್ಕಂಥ ಸ್ಕ್ರಿಪ್ಟ್ದಿಂದ ನಾವು ಸ್ಪಷ್ಟವಾಗಿ ಸಬ್ಜೆಕ್ಟ್ಗಳನ್ನು ಕಲೆಕ್ಟ್ ಮಾಡ್ಕೋಬಹುದು. ಹೂ ಬಿಲ್ಡ್ ದಿಸ್ ಟೆಂಪಲ್, ವಿಚ್ ಇಸ್ ದ ಸೆಂಚುರಿ, ದಟ್ ಈಸ್ ದ ಅರ್ಲಿ ಕನ್ನಡ ಸ್ಕ್ರಿಪ್ಟ್. ಹಂಪಿ ಇಸ್ ಮಿಡಲ್ ಕನ್ನಡ, ನಾವು ಆರ್ ಸ್ಪೀಕಿಂಗ್ ನ್ಯೂ ಕನ್ನಡ. ಬಟ್ ಹಂಪಿ ಸ್ಕ್ರಿಪ್ಟ್ನ ಓದ್ಬೋದು. ಐ ಥಿಂಕ್ ಇಸ್ 10 lines ಆರ್ ದೇರ್, 4 lines ಆರ್ 5 lines ನಾವು ಓದ್ಬೋದು. ಬಟ್ ಅರ್ಲಿ ಸ್ಕ್ರಿಪ್ಟ್ ಐ ಥಿಂಕ್ ಇಸ್ ಅರ್ಲಿ ಕನ್ನಡ, ಬಿಗಿನಿಂಗ್ ಕನ್ನಡನ ತುಂಬ ಡಿಫಿಕಲ್ಟ್. ಇಟ್ಸ್ ಓನ್ಲಿ ದ ಪ್ರೊಫೆಸರ್, ಆ ಪ್ರೊಫೆಸರ್ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ನ ಇವತ್ತು ನಾವು ವ್ಯಕ್ತಪಡಿಸ್ತಾ ಇರೋದು. ಬಟ್ ಹೂ ಬಿಲ್ಟ್ ದಿಸ್ ಟೆಂಪಲ್, ಹೌ ಮೆನಿ ಇಯರ್ಸ್ ಓಲ್ಡ್ ದಿಸ್ ಟೆಂಪಲ್, ಆ ಥರದ ಸಬ್ಜೆಕ್ಟ್ ಸ್ಕ್ರಿಪ್ಟ್ದಿಂದ ಬಂದಿರತಕ್ಕಂಥದ್ದು. ಆ್ಯಕ್ಚುಲಿ ಬಿಫೋರ್ ಸ್ಕ್ರಿಪ್ಟ್ ಇಟ್ ಇಸ್ ಅ ಬಿಫೋರ್ ಇನ್ಸ್ಕ್ರಿಪ್ಷನ್. ಬಟ್ ಅವ್ರು ಬರೆದಿರ್ತಕ್ಕಂಥ ಒಂದು ಸ್ಟೈಲ್ ಅಂತಂದ್ರೆ ಐ ಥಿಂಕ್ ತಾಳೆಗೆರೆ, ಐ ಥಿಂಕ್ ಟಾಪ್ ಆಫ್ ದ ಲೀವ್ಸ್. ಸೆಕೆಂಡ್ ಜನರೇಷನ್ ರಿಟರ್ನ್ ಆನ್ ದ ಸ್ಟೋನ್, ಥರ್ಡ್ ಜನರೇಷನ್ ರಿಟರ್ನ್ ಆನ್ ದ ಬುಕ್. ನೌ ವಿ ಆರ್ ಕಂಪ್ಯೂಟರ್. The step by step, different. 5 to 6th century ಐಹೊಳೆ, 6 to 7th century ಬಾದಾಮಿ, 8th century ಪಟ್ಟದಕಲ್. ಐಹೊಳೆ ಪ್ರೈಮರಿ, ಹೈಸ್ಕೂಲ್ ಬಾದಾಮಿ, ಕಾಲೇಜ್ ಪಟ್ಟದಕಲ್. ಕರ್ನಾಟಕದಲ್ಲಿ ನೋಡ್ತಾನೆ ಅಂತಂದ್ರೆ 5 to 8th century AD ಚಾಲುಕ್ಯನ್ ಮಾನ್ಯುಮೆಂಟ್ಸ್ ಪ್ರೈಮರಿ. 10 to 12th century ಬೇಲೂರು ಹಳೆಬೀಡು, ಬಿಫೋರ್ ಹಂಪಿ, ಆಫ್ಟರ್ ಚಾಲುಕ್ಯ, ಒನ್ ಮೋರ್ ಡೈನಾಸ್ಟಿ ಇನ್ ಕರ್ನಾಟಕ, ದಟ್ ಈಸ್ ಅ ಹೊಯ್ಸಳ. ಬೇಲೂರು ಹಳೆಬೀಡು 10 to 12th century, ದಟ್ ಈಸ್ ಅ ಹೈಸ್ಕೂಲ್. ವಿಜಯನಗರ ಹಂಪಿ 14 ರಿಂದ 16ನೇ ಶತಮಾನ, 14 to 16th century, there is the last architecture in Karnataka. Hampi 400 years old, Belur Halebeedu 800 years old. Today you are sightseeing ಐಹೊಳೆ ಪಟ್ಟದಕಲ್ ಬಾದಾಮಿ 1500 years old. ಹಂಪಿ, ಬೇಲೂರು ಹಳೆಬೀಡು, ಕಾಂಚೀಪುರಂ, ಮಹಾಬಲಿಪುರಂ, ಉತ್ತರ ಭಾರತ, ಪೂರಿ, ಜಗನ್ನಾಥ್, ಖಜುರಾಹೋ, they are copied from ಐಹೊಳೆ.
ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಹಿಂದೂ ದೇವಾಲಯಗಳ ಜನನ. ಇಟ್ಸ್ ಅ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಪ್ಲೇಸ್ ಅಂದ್ರೆ ಐಹೊಳೆನೆ. ಐಹೊಳಲ್ಲಿ 120 ಟೆಂಪಲ್ಸ್ ಇದೆ. 120 ಟೆಂಪಲ್ಸ್ ಇನ್ ಐಹೊಳೆ. 3-4 ಕಿಲೋಮೀಟರ್ಸ್ ಅರೌಂಡ್ ದಿಸ್ ಏರಿಯಾ. ಸುಮಾರು 3-4 ಕಿಲೋಮೀಟರ್ ಸುತ್ತ ಹಾಕಿದರೆ ಇದೇ ಥರದ ದೇವಾಲಯಗಳೇ. ಬಟ್ ಈ ಥರದ ಬಿಗ್ ಟೆಂಪಲ್ಸ್ ಅಲ್ಲ, ನಾಟ್ ಲೈಕ್ ಮೋರ್ ಡೆಕೋರೇಟೆಡ್, ಜಸ್ಟ್ ಲೈಕ್ ಇಸ್ ಅ ಲೆಸ್ ಡೆಕೋರೇಟೆಡ್. ಇಟ್ಸ್ ಅ ಬಿಗಿನಿಂಗ್ ಟೆಂಪಲ್ಸ್, ಮಾಡೆಲ್ ಟೆಂಪಲ್ಸ್, ಪ್ರಾಕ್ಟಿಕಲ್ ಟೆಂಪಲ್. ಸೋ ಮೆನಿ ಸ್ಕಲ್ಪ್ಟರ್ಸ್ ಆರ್ ಹಿಯರ್. ಬಹಳ ಶಿಲ್ಪಿಗಳಿಲ್ಲಿದ್ದರು. ಆ ಶಿಲ್ಪಿಗಳಿಗೆ ಒಂದು ವರ್ಕ್ ಬೇಕಾಗಿತ್ತು. ಅದಕ್ಕೋಸ್ಕರ ಈ ಐಹೊಳೆನ ಚಾಲುಕ್ಯರ ಮಹಾರಾಜರು ವಾಸ್ತುಶಿಲ್ಪದ ಕಲಿಕಾ ಕೇಂದ್ರವನ್ನಾಗಿ ರೂಪಿಸಿದ್ದಾರೆ. ಸ್ಟಿಲ್ ಟುಡೇ ಇಸ್ ಆಲ್ಸೋ ಥ್ರೂಔಟ್ ಇಂಡಿಯನ್ ಆರ್ಕಿಟೆಕ್ಚರ್, ದಿಲ್ಲಿ, ಕಲ್ಕತ್ತಾ, ಚೆನ್ನೈ, ಮುಂಬೈ, ಬೆಂಗಳೂರು, ಆ ಥರದ ಕ್ಯಾಪಿಟಲ್ ಸಿಟಿ ಆರ್ಕಿಟೆಕ್ಚರ್ ಸ್ಟೂಡೆಂಟು ಹಂಪಿಗೆ ಹೋಗಲ್ಲ, ದೇ ಆರ್ ವಿಸಿಟೆಡ್ ಐಹೊಳೆ. ಐಹೊಳೆ ಆರ್ಕಿಟೆಕ್ಚರ್ ಸ್ಟೈಲ್ ಸಿಗುತ್ತೆ. ಹಂಪಿ ಲ್ಯಾಂಡ್ಸ್ಕೇಪ್, ಬ್ಯೂಟಿ, ಫೋಟೋಗ್ರಫಿ, ಅವ್ರಿಗೆ ಬೇಕಾಗಿರೋದು ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಐಹೊಳೆ. 120 ಟೆಂಪಲ್ಸ್ ಮಾಡಲೇ ಬೇರೆ ಆಗಿರುತ್ತೆ. ಇಟ್ ಇಸ್ ಅ ಡಿಫ್ರೆಂಟ್ ಬೇಸ್ಮೆಂಟ್, ಡಿಫ್ರೆಂಟ್ ಕಾಲಮ್, ಡಿಫ್ರೆಂಟ್ ರೂಮ್, ಡಿಫ್ರೆಂಟ್ ಬಟ್ ಆಲ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್, ಫೋರ್ಟಿಫಿಕೇಶನ್ ಆರ್ಕಿಟೆಕ್ಚರ್, ವೆಲ್ ಆರ್ಕಿಟೆಕ್ಚರ್, ಲೈಕ್ ಒನ್ ಆಫ್ ದ ಲೇಕ್ ಆರ್ಕಿಟೆಕ್ಚರ್, ಟೆಂಪಲ್ ಆರ್ಕಿಟೆಕ್ಚರ್, ಕೇವ್ ಆರ್ಕಿಟೆಕ್ಚರ್, ಶಿಖರ, ಆಲ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್ ಕ್ರಿಯೇಟೆಡ್ ಪ್ಲಸ್ ಐಹೊಳೆ. That's where some historian people they are calling Aihole one of the cradle of Indian temple architecture, mother architecture. And also stone is a sandstone. It's very smooth stone. It is not easy to carving. Lot of people they are misunderstanding sandstone easy to carving like this. It is a local material. ಇಲ್ಲಿ ಏನು ಸಿಕ್ಕಿದೆಯೋ ಅದರಲ್ಲೇ ಅದನ್ನು ಯೂಸ್ ಮಾಡಿದ್ದಾರೆ. ಕ್ಯಾನ್ ಯು ಸ್ಟಾರ್ಟ್ ಒನ್ ಸೈಡ್ ಅವರ್ ಪಾರ್ಟ್ಸ್ ಬ್ರೋಕನ್. ಬಟ್ ಫ್ರಮ್ ಔಟ್ ಸೈಡ್ ನೋಡಿದರೆ ಐ ಥಿಂಕ್ ಇಸ್ ವೆದರ್ ಹಾಳಾಗಿದೆ ಅಂತ ಅರ್ಥ. ಬಟ್ ನಾವು ಒಳಗಡೆ ಹೋದಾಗ ವೆದರ್ ಡೋಂಟ್ ಎಂಟ್ರಿ ಇನ್ ಸೈಡ್. ಆಲ್ಸೋ ಸಮ್ ಕಾರ್ವಿಂಗ್ಸ್ ಬ್ರೋಕನ್, ಟಾಪ್ ಆಫ್ ದ ವಾಲ್, ಟಾಪ್ ಆಫ್ ದ ಪಿಲ್ಲರ್ಸ್. 12ನೇ ಶತಮಾನದ ನಂತರ ಗಜನಿ ಯಾವ ಥರ ಸೌತ್ ಇಂಡಿಯಾಕ್ಕೆ ದಂಡಕ್ಕೆ ಬಂದು ಆ ಥರದ ಬ್ಯಾಡ್ ಹ್ಯೂಮನ್ಸ್ ಕೈಯಲ್ಲಿ ಹಿಂದೂ ದೇವಾಲಯಗಳು ಹಾಳಾಗಿದೆ. ಇಟ್ ಇಸ್ ಅ ಬಿಫೋರ್ 12th century. ದೀಸ್ ಆರ್ ಮಾನ್ಯುಮೆಂಟ್, ದೀಸ್ ಆರ್ ನಾಟ್ ಅ ಮಾನ್ಯುಮೆಂಟ್, ದೀಸ್ ಆರ್ ವರ್ಕಿಂಗ್ ಟೆಂಪಲ್ಸ್. 12ನೇ ಶತಮಾನದ ನಂತರ ಇವೆಲ್ಲ ಡ್ಯಾಮೇಜ್ ಆಗಿದ್ದ ಕಾರಣಕ್ಕೋಸ್ಕರ ದೀಸ್ ಆರ್ ಮಾನ್ಯುಮೆಂಟ್. ಪ್ರಾರ್ಥನಾ ಟೆಂಪಲ್ ವಿತೌಟ್ ಪ್ರಾರ್ಥನಾ, ದೀಸ್ ಆರ್ ವಿತೌಟ್ ಪ್ರಾರ್ಥನಾ ಟೆಂಪಲ್. ಐಹೊಳೆ ಪ್ರೀವಿಯಸ್ ನೇಮ್ ಆರ್ಯಪುರ. Pura it means city, Arya it means Aryan people. On those days ಐಹೊಳೆ Aryan city, scholars of city, wise persons village. ಸದ್ಯಕ್ಕೆ ನಾವು ಐಹೊಳೆ ಅಂತ ಕರಿತಾ ಇದ್ದೇವೆ. ಯಾವುದೇ ಒಂದು ಊರಿಗೆ ಹಿನ್ನೆಲೆ ಕಥೆ ಇರುತ್ತೆ. ಆ ಕತೆ ಬರಬೇಕಾಯ್ತು ಅಂತಂದ್ರೆ ಊರಿನ ಹೆಸರು ಹಿಂದಗಡೆ ಒಂದು ಕತೆ. ಐಹೊಳೆಗೂ ಒಂದು ಕತೆ ಇದೆ. ರೇಣುಕಾ ಯಲ್ಲಮ್ಮನ ಗಂಡ ಜಮದಗ್ನಿ ಯುದ್ಧದಲ್ಲಿ ಕ್ಷತ್ರಿಯ ವಂಶಸ್ಥರಿಂದ ಸಾಯಿಸಲ್ಪಟ್ಟಿದ್ದಾನೆ. ರೇಣುಕಾ ಯಲ್ಲಮ್ಮ ಹಾಗೂ ಜಮದಗ್ನಿ ಮಗನಾದಂಥ ಪರಶುರಾಮ ತನ್ನ ತಂದೆಯ ಸಾವಿನ ಮೇಲ ಸೇಡನ್ನು ತೀರಿಸಿಕೊಳ್ಳಲು ಈ ಒಂದು ಭೂಮಿಯನ್ನು 21 ಬಾರಿ ಸುತ್ತು ಹಾಕಿ ಎಲ್ಲ ಕ್ಷತ್ರಿಯ ವಂಶಸ್ಥರನ್ನ ಸಂಹಾರ ಮಾಡಿ ಐಹೊಳೆಯ ಪಕ್ಕದಲ್ಲಿ ಹರಿಯತಕ್ಕಂಥ ಮಲಪ್ರಭಾ ನದಿಯ ತೀರದಲ್ಲಿ ರಕ್ತ ಖಚಿತವಾದಂಥ ಪರಶು ಕೊಡ್ಲಿಯನ್ನು ತೊಳೆದಾಗ ನದಿ ಕೆಂಪು ನೀರಾಗಿ ಹರಿಯತೊಡಗುತ್ತೆ. ಈ ಊರಿನ ಹೆಣ್ಣು ಮಕ್ಕಳು ಕುಡಿಯಲು ನೀರು ತರಲು ಹೊಳೆಗೆ ಅಂತ ಹೋದಾಗ ಕೆಂಪು ನೀರಾಗಿ ಹರಿಯತಕ್ಕಂಥ ಮಲಪ್ರಭಾ ತೀರದ ನೀರನ್ನು ನೋಡಿ ಆಶ್ಚರ್ಯಚಕಿತರಿಂದ ಅಯ್ಯಾಣನ ಹೊಳೆ ಅಥವಾ ಅಯ್ಯಯ್ಯೋಣನ ಹೊಳೆ ಅಂತಕ್ಕಂಥ ಪದವೇ ಐಹೊಳೆ ಆಗಿದೆ. ನಾವು ಆರ್ ಗೋಯಿಂಗ್ ಟು ರಿವರ್ ನಾಟ್ ರೆಡಿಶ್ ವಾಟರ್, ಡ್ರಿಂಕಿಂಗ್ ವಾಟರ್ ಇಸ್ ದೇ. ದಟ್ ಈಸ್ ಒನ್ ಲೆಜೆಂಡರಿ ಸ್ಟೋರಿ. ಐಹೊಳೆಯಲ್ಲಿ 120 ದೇವಾಲಯಗಳು ಬರೀ ವಿಷ್ಣುಗೋಸ್ಕರ ಶಿವಗೋಸ್ಕರ ಕಟ್ಟಿಲ್ಲ. ಐ ಥಿಂಕ್ ಇಸ್ ಅ 4 ರಿಲಿಜಿಯಸ್ ಟೆಂಪಲ್ಸ್ ಅವೈಲೇಬಲ್ ಇಯರ್. ಶಿವ, ವಿಷ್ಣು, ಬುದ್ಧ, ಜೈನ್. ಐಹೊಳೆ ಕಂಪ್ಲೀಟ್ ಸುತ್ತ ಹಾಕಿದಾಗ ಅಥವಾ ಆಫ್ಟರ್ ಸೈಡ್ ಸೀಯಿಂಗ್ ಐಹೊಳೆ ಪಟ್ಟಣಕರ್ ಬಾದಾಮಿ, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ Chalukyan kings 1500 years back, he give respected everybody. That's why 4 religious temples available. It is the last temples in Aihole. It is a Durga temple, not Durga. Do you know Durga? Durga is in fortification, Chaturdur. ಕೋಟೆಯ ಪಕ್ಕದಲ್ಲಿ ಟೆಂಪಲ್ ಇದ್ದ ಕಾರಣಕ್ಕೋಸ್ಕರ ಇಟ್ ಈಸ್ ಅ ದುರ್ಗ ಟೆಂಪಲ್. ಬಟ್ ನೀವು ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಬೋರ್ಡ್ ಓದ್ಕೊಂಡು ಬಂದಿದ್ರೆ ಇಟ್ ಈಸ್ ಅ ದುರ್ಗಾ ಅಂತ ಬರೆದಿದ್ದಾರೆ. ಬಿಕಾಸ್ ದ್ಯಾಟ್ ಬೋರ್ಡ್ ಮೇಡ್ ಬೈ ಬೆಂಗಳೂರು ಪರ್ಸನ್, ಕಾಂಟ್ರಾಕ್ಟರ್. But he will asking labor, what is this temple? They are also calling looks like Durga. That's why he mentioned is also Durga. Durga wife of Shiva. It is not wife of Shiva temple. Durga. ಯಾಕಂತಂದ್ರೆ ಶಾಸನದಲ್ಲಿ ಈ ಟೆಂಪಲ್ಗೆ ಆದಿತ್ಯ ಮಂದಿರ ಅಂದರೆ ಡೆಡಿಕೇಟೆಡ್ ಸೂರ್ಯ. ಮೇನ್ ಡೋರ್ ನೋಡಿದ್ರೆ ಗರುಡ ಇದೆ. ಗರುಡ ಅಂತಂದರೆ ಐ ಥಿಂಕ್ ಇಸ್ ವಿಷ್ಣು. ಸೂರ್ಯನ ಚಿತ್ರಣ ಒಳಗಡೆ ಇಲ್ಲ. ಅದ್ರಗೋಸ್ಕರ ಡಾಕ್ಟರ್ ಹೆನ್ರಿ ಕಜಿನ್ಸ್ 18ನೇ ಶತಮಾನದಲ್ಲಿ ಬಿಫೋರ್ 18th century, ಬಿಫೋರ್ ವಿ ಆರ್ ಇಂಡಿಪೆಂಡೆನ್ಸ್, ಆ ಬ್ರಿಟಿಷ್ ಹಿಸ್ಟೋರಿಯನ್ಸ್ ವಿಸಿಟ್ ಮಾಡಿದಾಗ ಲೋಕಲ್ ಪೀಪಲ್ಸೇ ಇದ್ದರು. But Aihole 120 temples, local property. Without many people, they are living in the temple. That's why according to books name, local family names. ಯಾಕಂತಂದ್ರೆ ಇವತ್ತು ಭಾರತ ಸರ್ಕಾರದ ರನ್ ಆಗ್ತಾ ಇರೋದು ಬ್ರಿಟಿಷ್ ಬುಕ್ಸ್ ಆಧಾರದ ಮೇರೆಗೆ. ಬಟ್ ನಾವು ಅವ್ರು ಹೇಳಿದರು ನಮ್ಮವ್ರು ನಿಮ್ಗೇನು ಸ್ವತಂತ್ರ ಕೊಟ್ಟರು ನೀವೇನು ತೊಗೊಂಡ್ರು ಗೊತ್ತಿಲ್ಲ. ಐ ಥಿಂಕ್ ದಿಸ್ ಇಸ್ ಒರಿಜಿನಲ್ ಯುವರ್ ಪ್ರಾಪರ್ಟಿ. ಇದ್ರ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಬುಕ್ನ ಬರ್ತಿದ್ರು ಅವರು. ಇದನ್ನು ನೀವು ಸಂರಕ್ಷಣೆ ಮಾಡಿ, ಯು ಟೇಕ್ ಕೇರ್. ಬಟ್ ಏನು ಕಳ್ಕೊಂಡಿದ್ರು ನೀವು ವಾಪಸ್ ಪಡ್ಕೊತೀರಾ ಅಂತ ಹೇಳಿದ್ರು. ಅದ್ರಗೋಸ್ಕರವಾಗಿ ಇವತ್ತು ನಾವು ಇಂಡಿಪೆಂಡೆನ್ಸ್ ಆದಮೇಲೆ ಬೇರೆ ಬೇರೆ ಥರದ ಇಲಾಖೆಗಳು ತಮ್ಮ ಕೆಲಸಗಳನ್ನು ನಿರ್ವಹಿಸಿದಾಗ ಭಾರತೀಯ ಪುರಾತತ್ವ ಇಲಾಖೆ ಇಂಥ ದೇವಾಲಯಗಳನ್ನು, ಏನ್ಸಿಯಂಟ್ ಮಾನ್ಯುಮೆಂಟ್ಸ್ಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಇವುಗಳನ್ನು ಪ್ರಿಸರ್ವ್ ಮಾಡಿದೆ. ಅವರ ಪುಸ್ತಕದ ಆಧಾರದ ಪ್ರಕಾರ ಇವುಗಳಿಗೆ ದೇವಾಲಯದ ಹೆಸರುಗಳಿವೆ. ಲಾರ್ಡ್ ಖಾನ್ ಟೆಂಪಲ್, ಖಾನ್ ಇಸ್ ಮುಸಲ್ಮಾನ್ ನೇಮ್. ಅವನೇನು ಆ ಟೆಂಪಲ್ ಕಟ್ಟಿಲ್ಲ, ಅವನಲ್ಲಿ ವಾಸವಾಗಿದ್ದ. ಬ್ರಿಟಿಷ್ನವರ ಕೈ ಕೆಳಗೆ ವಿಲೇಜ್ ಅಕೌಂಟೆಂಟ್ ಅಂತ ವರ್ಕ್ ಮಾಡ್ತಾ ಇದ್ದ. ವಿತ್ ಫ್ಯಾಮಿಲಿ ಹಿ ಲಿವ್ಡ್ ಇನ್ ಸೈಡ್. ದಟ್ ಇಸ್ ಕಾಲ್ಡ್ ಲಾರ್ಡ್ ಖಾನ್.
Do you know one more name? Gaudaragudi. Gauda it means one of the good economical person. But ಈ ಊರಿನ ಗೌಡನ ಮನೆ ಗುಡ್ ಎಕನಾಮಿಕಲ್ ಪರ್ಸನ್ ಮೇನ್ ಬಿಲ್ಡಿಂಗ್ ಬಿಹೈಂಡ್ ದ ಟೆಂಪಲ್ ದಟ್ ಇಸ್ ಕಾಲ್ಡ್ ಗೌಡ. ಈ ಥರ ಬ್ರಿಟಿಷ್ ಬುಕ್ಸ್ಗಳ ಹೆಸರು. ಅದರ ಒರಿಜಿನಲ್ ನೇಮ್ ಶಿವ, ವಿಷ್ಣು, ಆದಿತ್ಯ ಲೈಕ್. See, there's so much to learn. Alva? It's oozing with history and